ಸ್ನೇಹಿತರೆ, ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಎರಡರಿಂದ ನೀವು ತುಂಬಾ ಜಾಸ್ತಿ ಹಣ ಸಂಪಾದಿಸಬಹುದು. ಆದ್ರೆ ಇವೆರಡರಲ್ಲಿ ಯಾವ್ದು ಒಳ್ಳೇದು ಮತ್ತೆ ಇವೆರಡು ಏನು ಅನ್ನೋದನ್ನ ನೀವು ಈ ರೀತಿ ತಿಳ್ಕೋಬಹುದು. ನೋಡಿ, ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಶೇರ್ ಮಾರ್ಕೆಟ್ ಇಂದ ಹಣ ಸಂಪಾದಿಸೋಕೆ ಎರಡು ದಾರಿ ತೋರಿಸುತ್ತೆ. ಈಗ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸ್ವಲ್ಪ ದೂರ ನಡೀತಿದ ಹಾಗೆ ನಿಮಗೆ ಪ್ರಾಫಿಟ್ ಸಿಕ್ಬಿಡುತ್ತೆ. ಆದ್ರೆ ಇನ್ವೆಸ್ಟಿಂಗ್ ರಸ್ತೆ ತುಂಬಾ ಉದ್ದ ಇರುತ್ತೆ. ಇದರಲ್ಲಿ ನಿಮಗೆ ಪ್ರಾಫಿಟ್ ತುಂಬಾ ಸಮಯದ ನಂತರ ಸಿಗುತ್ತೆ. ಮತ್ತೆ ಇವೆರಡರ ಮಧ್ಯೆ ದೊಡ್ಡ ಡಿಫರೆನ್ಸ್ ಇದೆ, ಟೈಮ್. ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ನೀವು ತುಂಬಾ ಕಡಿಮೆ ಸಮಯದಲ್ಲಿ ಪ್ರಾಫಿಟ್ ಮಾಡಬಹುದು. ನೀವೊಂದು ತಿಂಗಳಲ್ಲಿ, ಒಂದು ವಾರದಲ್ಲಿ, ಒಂದು ದಿನದಲ್ಲಿ, ಅಷ್ಟೇ ಅಲ್ಲ ಕೆಲವು ನಿಮಿಷದಲ್ಲಿ ತುಂಬಾ ಜಾಸ್ತಿ ಪ್ರಾಫಿಟ್ ಸಂಪಾದಿಸಬಹುದು. ಆದ್ರೆ ಇನ್ವೆಸ್ಟಿಂಗ್ ಅಲ್ಲಿ ಕೆಲವು ತಿಂಗಳಲ್ಲಿ, ಕೆಲವು ವರ್ಷದಲ್ಲಿ, 5 ವರ್ಷ, 10 ವರ್ಷ, 20 ವರ್ಷ ಅದಕ್ಕಿಂತ ಜಾಸ್ತಿ ಆಗ್ಬಹುದು ಪ್ರಾಫಿಟ್ ಸಂಪಾದಿಸೋಕೆ. ಈಗ ನೀವು ಇಲ್ಲಿ ಯೋಚಿಸ್ತಿರ್ಬೋದು, ಅರೆ ಕಡಿಮೆ ಸಮಯದಲ್ಲಿ ನಮಗೆ ಪ್ರಾಫಿಟ್ ಸಿಗ್ತಿದೆ ಅಂದ್ರೆ ಆಗ ನಾವ್ಯಾಕೆ ತುಂಬಾ ದಿನಗಳವರೆಗೆ ಕಾಯ್ಬೇಕು? ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಇರೋದು ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಮತ್ತೆ ಇದು ನಿಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿರಬೇಕು ನೀವು ಇನ್ವೆಸ್ಟ್ಮೆಂಟ್ಸ್ ಶುರು ಮಾಡೋದಕ್ಕಿಂತ ಮುಂಚೆ. ಮತ್ತೆ ನಿಮಗೆ ಅದು ಗೊತ್ತಿರಲಿ, ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಒಬ್ಬ ಟ್ರೇಡರ್ ಆಗ್ಬಹುದು ಮತ್ತೆ ಇನ್ವೆಸ್ಟರ್ ಆಗ್ಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ಇವೆರಡೂ ಕೆಲಸ ಮಾಡಬಹುದು. ಆದ್ರೆ ಅವನಿಗೆ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಮಧ್ಯೆ ಇರೋ ಡಿಫರೆನ್ಸ್ ಗೊತ್ತಿರಬೇಕು ಅಷ್ಟೇ. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಅಂತೂ ಅರ್ಥ ಮಾಡ್ಕೋತೀವಿ. ಇದನ್ನ ಬಿಟ್ಟು ಇವೆರಡರ ಮಧ್ಯೆ ಇರೋ ಮೇಜರ್ ಡಿಫರೆನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಕೊನೆಯಲ್ಲಿ ನಾನು ನಿಮ್ಗೆ ಇದನ್ನು ಹೇಳ್ತೀನಿ, ನೀವು ಟ್ರೇಡಿಂಗ್ ಮಾಡ್ಬೇಕಾ ಅಥವಾ ಇನ್ವೆಸ್ಟಿಂಗ್ ಮಾಡ್ಬೇಕಾ? ಈಗ ನೋಡಿ, ಎಲ್ಲಕ್ಕಿಂತ ಮೊದಲು ತಿಳ್ಕೊಳ್ಳೋಣ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಕಾನ್ಸೆಪ್ಟ್ ನ. ಇದನ್ನ ಅರ್ಥ ಮಾಡಿಸೋದಕ್ಕೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅನ್ಕೊಳ್ಳಿ, ರಮೇಶ್ ಹೆಸರಿನ ಒಬ್ಬ ವ್ಯಕ್ತಿ ತನ್ನ ಒಂದು ಫೋನ್ ಅಂಗಡಿ ತೆಗಿತಾನೆ. ಅವನ ಅಂಗಡಿ ತುಂಬಾ ಚೆನ್ನಾಗಿ ನಡೀತಿತ್ತು. ಅವನು ಮಾರ್ಕೆಟ್ ಇಂದ ತುಂಬಾ ಕಡಿಮೆ ಬೆಲೆಯಲ್ಲಿ ಮೊಬೈಲ್ ಫೋನ್ ತಂದು ಅದನ್ನ ಅವನ ಅಂಗಡಿಯಲ್ಲಿ ಮಾರಿ ಪ್ರಾಫಿಟ್ ಸಂಪಾದಿಸ್ತಿದ್ದ. ಅವನ ಕೆಲಸ ಚೆನ್ನಾಗಿ ನಡೀತಿತ್ತು. ಆದ್ರೆ ಆಗ್ಲೇ ಕೆಲವು ಸಮಯದ ನಂತರ ಅವನ ಅಂಗಡಿ ಮುಂದೆ ಮತ್ತೊಂದು ಅಂಗಡಿ ಓಪನ್ ಆಗುತ್ತೆ, ಸುರೇಶ್ದು. ಮತ್ತೆ ಆತ ಅದೇ ಮೊಬೈಲ್ ನ ರಮೇಶನ ಅಂಗಡಿಗಿಂತ ಇನ್ನೂ ಕಡಿಮೆ ಬೆಲೆಯಲ್ಲಿ ಮಾರ್ತಿದ್ದ. ಅಂದ್ರೆ ರಮೇಶ್ ಯಾವ ಫೋನ್ ನ 10,000ದಲ್ಲಿ ಮಾರ್ತಿದ್ನೋ ಆಗ ಸುರೇಶ್ ಅದೇ ಫೋನ್ ನ 9,000ದಲ್ಲಿ ಮಾರ್ತಿದ್ದ. ಈಗ ಸುರೇಶ್ ಅಂಗಡಿಯಲ್ಲಿ ಫೋನ್ ಕಡಿಮೆಗೆ ಸಿಗ್ತಿರ್ಬೇಕಾದ್ರೆ ಆಗ ಜನ ಯಾಕೆ ರಮೇಶ್ ಅಂಗಡಿಯಲ್ಲಿ ಖರೀದಿ ಮಾಡ್ತಾರೆ? ಮತ್ತೆ ಈಗ ರಮೇಶ್ ಅಂಗಡಿಗೆ ಕಸ್ಟಮರ್ ಅಂತೂ ಬರ್ತಿರ್ಲಿಲ್ಲ. ಅದಕ್ಕೆ ಅವನು ದಿನವಿಡೀ ಟಿವಿಲಿ ಬರೀ ನ್ಯೂಸ್ ನೋಡ್ತಿದ್ದ. ಇಲ್ಲಿ ಎಲ್ಲಾ ಗ್ರಾಹಕರು ಸುರೇಶ್ ಹತ್ರ ಹೋಗ್ತಿದ್ರು. ಆಗ್ಲೇ ಅವನು ಟಿವಿಲಿ ನ್ಯೂಸ್ ನೋಡ್ತಾನೆ. ಯಾವ ಬ್ರ್ಯಾಂಡ್ ನ ಮೊಬೈಲ್ ಫೋನ್ ಅವನು ಮಾರ್ತಿದ್ನೋ ಆ ಮೊಬೈಲ್ ಚಿಪ್ ಶಾರ್ಟೇಜ್ ಕಾರಣದಿಂದ ಮ್ಯಾನುಫ್ಯಾಕ್ಚರ್ ಬಂದ್ ಆಗಿರುತ್ತೆ. ಈಗ ಇಲ್ಲಿ ರಮೇಶ್ ಮೈಂಡ್ ಅಲ್ಲಿ ಒಂದು ಐಡಿಯಾ ಬರುತ್ತೆ. ಯಾಕಂದ್ರೆ ಈಗ ಮೊಬೈಲ್ ಡಿಮ್ಯಾಂಡ್ ಜನರಲ್ಲಿ ತುಂಬಾ ಜಾಸ್ತಿ ಇತ್ತು. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗದಿರೋ ಕಾರಣದಿಂದ ಅದ್ರ ಸಪ್ಲೈಂಗ್ ಬಂದ್ ಆಗೋಗುತ್ತೆ. ಈಗ ನೋಡಿ, ಇಲ್ಲಿ ರಮೇಶ್ ಎರಡು ಕೆಲಸ ಮಾಡಬಹುದು. ಮೊದಲನೇ ಆಪ್ಷನ್ ಏನಂದ್ರೆ ಅವನು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಕ್ಕಿಂತ ಮೊದಲು ಸುರೇಶ್ ಅಂಗಡಿಗೆ ಹೋಗಿ ಅವನು ಎಲ್ಲಾ ಫೋನ್ 9,000ಕ್ಕೆ ಖರೀದಿ ಮಾಡ್ಕೊಳ್ಳೋದು ಮತ್ತೆ ಅದನ್ನ ವಾಪಸ್ ಅವನ ಅಂಗಡಿಲಿ 10,000 ರೂಪಾಯಿಗೆ ಮಾರಿ ಪ್ರಾಫಿಟ್ ಸಂಪಾದಿಸೋದು. ಎರಡನೇ ಆಪ್ಷನ್ ಏನಂದ್ರೆ ಅವನು ದಿನ ಬೆಳಿಗ್ಗೆ ಸುರೇಶ್ ಅಂಗಡಿಗೆ ಹೋಗಿ ಅವನ ಎಲ್ಲಾ ಫೋನ್ ಖರೀದಿ ಮಾಡಿ ಮತ್ತೆ ಅದನ್ನ ತನ್ನ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೋದಷ್ಟೇ, ಅದನ್ನ ಮಾರೋದಲ್ಲ. ಇದೇ ರೀತಿ ಅವನು ತನ್ನ ಹತ್ರ ಕೆಲವು ತಿಂಗಳು ಆ ಫೋನ್ ನ ಸ್ಟೋರ್ ಮಾಡಿಟ್ಕೊಂಡ. ಮತ್ತೆ ಯಾವಾಗ ಫೋನ್ಗಳ ಬೆಲೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗುತ್ತೋ ಅದರ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಆಗ ಅವನ ಫೋನ್ ನ 10,000 ಜಾಗದಲ್ಲಿ 12,000ಕ್ಕೆ ಮಾರಿ ಜಾಸ್ತಿ ಪ್ರಾಫಿಟ್ ಸಂಪಾದಿಸೋದು. ಈಗ ನೋಡಿ, ಇಲ್ಲಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ನ ಅರ್ಥ ಮಾಡ್ಕೊಳ್ಳಿ. ರಮೇಶ್ ಯಾವಾಗ ಡೈಲಿ ಕಡಿಮೆಲಿ ಫೋನ್ ಖರೀದಿ ಮಾಡಿ ಮಾರ್ತಿದ್ನೋ ಆಗ ಅವನು ಟ್ರೇಡಿಂಗ್ ಮಾಡ್ತಿದ್ದ. ಆದ್ರೆ ಅದೇ ರಮೇಶ್ ಅದನ್ನ ಕೆಲವು ತಿಂಗಳ ತನಕ ಅದನ್ನ ಸ್ಟೋರ್ ಮಾಡಿಟ್ಟು ಯಾವಾಗ ಅದರ ಪ್ರೈಸ್ ಹೆಚ್ಚಾಯ್ತೋ ಆಗ ಅವನು ಮಾರಿದಾಗ ಅದು ಇನ್ವೆಸ್ಟಿಂಗ್ ಆಯ್ತು. ಯಾಕಂದ್ರೆ ಅವನು ಡೈಲಿ ವಸ್ತುನ ಸೇಲ್ ಮಾಡ್ತಿಲ್ಲ, ಬದಲಿಗೆ ಅವನು ಅದನ್ನ ಕೆಲವು ತಿಂಗಳಾದ ಮೇಲೆ ಮಾಡ್ತಿದ್ದಾನೆ. ಮತ್ತೆ ಇದೇ ರೀತಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ವರ್ಕ್ ಮಾಡೋದು. ಇಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಫೋನ್ ಜಾಗದಲ್ಲಿ ಶೇರ್ಸ್ ಬರುತ್ತೆ. ಅಂದ್ರೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಡೈಲಿ ಫೋನ್ ಜಾಗದಲ್ಲಿ ಶೇರ್ಸ್ ಕಡಿಮೆಗೆ ತಗೊಂಡು ಅದನ್ನ ದುಬಾರಿಲಿ ಮಾರಿ ಅದರಿಂದ ಪ್ರಾಫಿಟ್ ಮಾಡ್ತೀವಿ. ಆಗ ಅದು ಟ್ರೇಡಿಂಗ್ ಆಗುತ್ತೆ. ಮತ್ತೇನಾದ್ರೂ ನಾವು ಶೇರ್ಸ್ ನ ಕಡಿಮೆಗೆ ತಗೊಂಡು ಕೆಲವು ತಿಂಗಳು, ಕೆಲವು ವರ್ಷ, 10 ವರ್ಷ, 5 ವರ್ಷ ಆದ್ಮೇಲೆ ಯಾವಾಗ ಶೇರ್ ನ ಬೆಲೆ ಹೆಚ್ಚುತ್ತೋ ಆಗ ಅದು ಇನ್ವೆಸ್ಟಿಂಗ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇವೆರಡರ ಮಧ್ಯೆ ಇರೋ ಮೇಜರ್ ಡಿಫರೆನ್ಸ್ ಏನಂದ್ರೆ ಅದೇ ಟೈಮಿಂಗ್. ಐ ಹೋಪ್ ಈಗ ನಿಮಗೆ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು. ಏನಾದ್ರೂ ಆಗಿಲ್ಲ ಅಂದ್ರೆ ಆಗ ಮುಂದೆ ಖಂಡಿತ ಆಗುತ್ತೆ. ಈಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದಾರಲ್ಲ ಅವರೆಲ್ಲ ನಾವು ಫ್ಯೂಚರ್ ಅಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು, ನಮ್ಮ ಲೈಫ್ ಅಲ್ಲಿ ಒಳ್ಳೆ ದಾರಿಯಲ್ಲಿ ನಮ್ಮ ಹಣನ ಬೆಳೆಸಬೇಕು ಅಂತ ನೋಡ್ತಿರ್ತೀರಾ. ಆದ್ರೆ ನಾವು ಇದರ ಜೊತೆ ನಾವು ಇದು ಗಮನದಲ್ಲಿ ಇಡಬೇಕು, ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲಿ ಪ್ರೊಟೆಕ್ಟೆಡ್ ಇದೆಯಾ, ನನಗೆ ಏನಾದ್ರೂ ಆದ್ಮೇಲೆ. ಯಾಕಂದ್ರೆ ನಾವು ಎಷ್ಟಾದ್ರೂ ಪ್ಲಾನ್ ಮಾಡಿರ್ಲಿ, ಇದೊಂದು ದೊಡ್ಡ ಕಾರಣದಿಂದ ಜನರು ಹಣಕಾಸಿನ ತೊಂದರೆಯಲ್ಲಿ ತಗಲಾಕೊಳ್ಳೋದು, ಅದೇ ಆಸ್ಪತ್ರೆ ಖರ್ಚುಗಳು. ಅದೇ ರೀತಿ ಯಾವ ವ್ಯಕ್ತಿ ತನ್ನ ಫ್ಯಾಮಿಲಿನ ನೋಡ್ಕೋತಿರ್ತಾನೋ ಅವನು ತೀರ್ ಹೋದ್ರೆ ಅವನಿಗೆ ಏನಾದ್ರೂ ಆದ್ರೆ ಆಗ ಅವನ ಫ್ಯಾಮಿಲಿ ಫ್ಯೂಚರ್ ಅಲ್ಲಿ ಮುಂದೆ ಬೆಳೆಯೋದಕ್ಕೆ ಕಷ್ಟ ಪಡಬಹುದು. ಅದಕ್ಕೆ ಈ ರೀತಿ ಸಂದರ್ಭ ಇರೋದಕ್ಕೆ ಇವೆರಡು ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಮಾಡಲೇಬೇಕು. ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋದು ನಿಮ್ಮ ಬೇಸಿಕ್ ಪ್ರೊಟೆಕ್ಷನ್ ಗಾಗಿ. ಈಗಿನ ದಿನಗಳಲ್ಲಿ ಇವೆರಡನ್ನು ಕೂಡ ನೀವು ಕೇವಲ 400-500 ರೂಪಾಯಿ ಕೊಟ್ಟು ಇದರ ಮಂತ್ಲಿ ಪ್ರೀಮಿಯಂ ತಗೋಬಹುದು. ಇನ್ನು ಯಾರೆಲ್ಲ ತಗೊಂಡಿಲ್ವೋ ಅವರಿಗೆ ನಾನು ಲಿಂಕ್ ಕೊಟ್ಟಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಇಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್ ನ ಕಂಪೇರ್ ಮಾಡಬಹುದು ಇಂಡಿಯಾದ ಟಾಪ್ ಕಂಪನಿಗಳ ಜೊತೆ. ಅದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಮತ್ತೆ ಚೂಸ್ ಮಾಡಬಹುದು ನಿಮಗೆ ಸೂಟಬಲ್ ಆಗೋದನ್ನ. ಈಗ ಡಿಸ್ಕೌಂಟ್ ನಡೀತಿದೆ ಅಪ್ ಟು 15% ಟರ್ಮ್ ಇನ್ಶೂರೆನ್ಸ್ ಮೇಲೆ ಅಂಡ್ ಅಪ್ ಟು 25% ಆನ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ. ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ
ಪಾಲಿಸಿ ತಗೊಂಡಿರೋ ವ್ಯಕ್ತಿ ಏನಾದ್ರೂ ತೀರೋದ್ರೆ ಆಗ ಕುಟುಂಬಕ್ಕೆ 2 ಕೋಟಿ ಹಣ ಸಿಗಬಹುದು ತಮ್ಮ ಫ್ಯೂಚರ್ ಎಕ್ಸ್ಪೆನ್ಸಸ್ ನ ನೋಡ್ಕೊಳ್ಳೋದಕ್ಕೆ. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಿಮಗೆ 1 ಕೋಟಿ ಕವರೇಜ್ ಇರೋ ಪ್ಲಾನ್ ಸಿಗುತ್ತೆ. NRS ಸಹ ಟರ್ಮ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಇಂಡಿಯಾದಲ್ಲೂ ತುಂಬಾ ಕಡಿಮೆಗೆ ತಗೋಬಹುದು ಅಬ್ರಾಡ್ ಗೆ ಕಂಪೇರ್ ಮಾಡಿದ್ರೆ. ಇದರ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಥವಾ ಸಿಂಪ್ಲಿ ನೀವು QR ಕೋಡ್ ನ ಸ್ಕ್ಯಾನ್ ಮಾಡಿ. ಯಾಕೆ ಇದನ್ನ ವಿಡಿಯೋ ಮಧ್ಯೆ ಹೇಳ್ತಿದ್ದೀನಿ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ಟ್ರಸ್ಟ್ ಮೀ. ಇನ್ವೆಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜನ ಒಳ್ಳೆ ಕಂಪನಿಗಳ ಶೇರ್ ಹುಡುಕ್ತಾರೆ. ಯಾವಾಗ ಅವರಿಗೆ ಒಂದು ಈ ರೀತಿ ಕಂಪನಿ ಸಿಗುತ್ತೋ ಅವರಿಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಪ್ರಾಫಿಟ್ ನ ಜನರೇಟ್ ಮಾಡುವಂತದ್ದು, ಒಳ್ಳೆ ಪರ್ಫಾರ್ಮ್ ಮಾಡುವಂತದ್ದು, ಆಗ ಅವರು ಆ ಕಂಪನಿ ಮೇಲೆ ಫಂಡಮೆಂಟಲ್ ರಿಸರ್ಚ್ ಮಾಡ್ತಾರೆ ಮತ್ತೆ ಇದನ್ನ ಪತ್ತೆ ಹಚ್ತಾರೆ. ಏನ್ ಈ ಕಂಪನಿ ಇನ್ವೆಸ್ಟ್ ಮಾಡೋ ಲೈಕ್ ಇದೆಯಾ ಇಲ್ವಾ, ನಾವು ಈ ಕಂಪನಿ ಮೇಲೆ ಹಣ ಹಾಕಿದ್ರೆ ಬೆಳೆಯುತ್ತೋ ಬೆಳೆಯಲ್ವೋ, ಏನಾದ್ರೂ ಅವರಿಗೆ ಅವರ ಪ್ರಶ್ನೆಗಳ ಉತ್ತರ ಸಿಕ್ಕಿದ್ರೆ ಆಗ ಅವರ ಕಂಪನಿಲಿ ತಮ್ಮ ಹಣ ಹಾಕ್ತಾರೆ. ಮತ್ತೆ ಆ ಕಂಪನಿಗಳು ಈ ಇನ್ವೆಸ್ಟರ್ಸ್ ಹಣ ತಗೊಂಡು ತಮ್ಮ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ, ತಮ್ಮ ಬಿಸ್ನೆಸ್ ಇನ್ನೂ ದೊಡ್ಡದು ಮಾಡ್ತಾರೆ, ಹೊಸ ಎಂಪ್ಲಾಯಿನ ಹೈರ್ ಮಾಡುತ್ತೆ. ಯಾಕಂದ್ರೆ ಅವರು ಜಾಸ್ತಿ ಪ್ರಾಡಕ್ಟ್ಸ್ ಬೇಗ ತಯಾರಿಸೋದಕ್ಕೆ ಮತ್ತೆ ಜಾಸ್ತಿ ಮಾರಿ ಜಾಸ್ತಿ ಲಾಭ ಸಂಪಾದಿಸೋಕೆ. ಮತ್ತೆ ಯಾವಾಗ ಅವರಿಗೆ ಜಾಸ್ತಿ ಲಾಭ ಆಗುತ್ತೋ ಆಗ ಅವರು ತಮ್ಮ ಇನ್ವೆಸ್ಟರ್ಸ್ ನ ಖುಷಿ ಪಡಿಸೋದಕ್ಕೆ ಅವರ ಲಾಭದಿಂದ ಸ್ವಲ್ಪ ಸ್ವಲ್ಪ ಭಾಗ ಕೊಟ್ಬಿಡ್ತಾರೆ. ಈ ಚಿಕ್ಕ ಚಿಕ್ಕ ಭಾಗನೇ ಡಿವಿಡೆಂಡ್ ಹೇಳೋದು. ಯಾಕಂದ್ರೆ ನೋಡಿ, ಯಾವ ಇನ್ವೆಸ್ಟರ್ ಇರ್ತಾನೋ ಅವನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತಾನೆ, ಅದಕ್ಕೆ ಅವನಿಗೆ ಕೊನೆಯಲ್ಲಿ ಯಾವ ರಿವಾರ್ಡ್ ಸಿಗುತ್ತೋ ಅದಂತೂ ಸಿಕ್ಕೇ ಸಿಗುತ್ತೆ. ಆದ್ರೆ ಕಂಪನಿಗಳು ಮಧ್ಯ ಮಧ್ಯ ಸ್ವಲ್ಪ ಡಿವಿಡೆಂಡ್ ಕೊಟ್ಟು ಸ್ವಲ್ಪ ಪ್ರಾಫಿಟ್ ಭಾಗನ ಕೊಟ್ಟು ತಮ್ಮ ಇನ್ವೆಸ್ಟರ್ಸ್ ನ ಖುಷಿ ಪಡಿಸ್ತಿರುತ್ತೆ. ಅಂದ್ರೆ ಒಬ್ಬ ಇನ್ವೆಸ್ಟರ್ ಗೆ ಲಾಂಗ್ ಟರ್ಮ್ ಅಂತೂ ತುಂಬಾ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಆದ್ರೆ ಅವನಿಗೆ ಮಧ್ಯ ಮಧ್ಯದಲ್ಲೂ ಸ್ವಲ್ಪ ಡಿವಿಡೆಂಡ್ ಕೂಡ ಸಿಗ್ತಿರುತ್ತೆ. ಅದು ಅವನಿಗೆ ಒಂದು ಅರ್ನಿಂಗ್ ಕೆಲಸ ಮಾಡೋದು. ಮತ್ತೆ ನಿಮ್ಗೆ ಇದು ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ, ಈ ರೀತಿ ತುಂಬಾ ಇನ್ವೆಸ್ಟರ್ಸ್ ಇದ್ದಾರೆ, ಅವರ ಡಿವಿಡೆಂಡ್ ಸಂಪಾದನೆ ಲಕ್ಷಗಳಲ್ಲಿರುತ್ತೆ. ಅಲ್ಲೇ ಬೇರೆ ಕಡೆ ಯಾವ ಟ್ರೇಡಿಂಗ್ ಇರುತ್ತೋ ಅದರಲ್ಲಿ ಯಾವ ಟ್ರೇಡರ್ ಇರ್ತಾರೋ ಅವರಿಗೆ ಈ ಮಾತಿಂದ ಯಾವುದೇ ವ್ಯತ್ಯಾಸ ಬೀಳಲ್ಲ. ಕಂಪನಿ ಏನ್ ಕೆಲಸ ಮಾಡುತ್ತೆ, ಕಂಪನಿ ಪ್ರಾಫಿಟ್ ಮಾಡ್ತಿದ್ಯೋ ಇಲ್ವೋ, ಕಂಪನಿ ಮ್ಯಾನೇಜ್ಮೆಂಟ್ ಹೇಗಿದೆ, ಅವರು ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ಗಮನ ಕೊಡಲ್ಲ. ಒಬ್ಬ ಟ್ರೇಡರ್ ಎಲ್ಲಕ್ಕಿಂತ ಜಾಸ್ತಿ ಗಮನ ಕೊಡೋದು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ. ಅವನು ಚಾರ್ಟ್ ಅನಾಲಿಸಿಸ್ ಮೇಲೆ ಗಮನ ಕೊಡ್ತಾನೆ, ಅವನು ಶೇರ್ ಪ್ರೈಸ್ ನ ಟ್ರ್ಯಾಕ್ ಮಾಡ್ತಾನೆ, ಶೇರ್ ಪ್ರೈಸ್ ಯಾವಾಗ ಇಳಿತಿದೆ ಬೀಳ್ತಿದೆ ಇದರ ಮೇಲೆ ಗಮನ ಕೊಡ್ತಾನೆ, ಅವನು ಅದರಲ್ಲಿ ಆಪರ್ಚುನಿಟೀಸ್ ಹುಡುಕ್ತಾನೆ. ಅಂದ್ರೆ ಒಬ್ಬ ಟ್ರೇಡರ್ ನ ಕೆಲಸ ಹೇಗಿರುತ್ತೆ ಅಂದ್ರೆ ಅವನು ದಿನ ಬೆಳಿಗ್ಗೆ ಎದ್ದು ಮಾರ್ಕೆಟ್ ಓಪನ್ ಆಗ್ತಿದ್ದ ಹಾಗೆ ಯಾವ್ದಾದ್ರು ಒಂದು ಕಂಪನಿ ಶೇರ್ ಎತ್ಕೊಂಡು ಮತ್ತೆ ಅದರ ಪ್ರೈಸ್ ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡ್ತಾನೆ. ಏನಾದ್ರೂ ಟ್ರೇಡರ್ ಗೆ ಟೆಕ್ನಿಕಲ್ ಮತ್ತೆ ಚಾರ್ಟ್ ಅನಾಲಿಸಿಸ್ ಮಾಡಿದ ಮೇಲೆ ಆ ಶೇರ್ ಬೆಲೆ ಹೆಚ್ಚುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಆಗ ಅವನು ಅದನ್ನ ಕಡಿಮೆ ರೇಟ್ ಅಲ್ಲಿ ಖರೀದಿ ಮಾಡ್ತಾನೆ. ಮತ್ತೆ ಯಾವಾಗ ಶೇರ್ ಪ್ರೈಸ್ ಹೆಚ್ಚಾಗುತ್ತೋ ಆಗ ಅದನ್ನ ಮಾರಿ ಪ್ರಾಫಿಟ್ ಸಂಪಾದಿಸ್ತಾನೆ. ಅಲ್ಲೇ ಬೇರೆ ಕಡೆ ಇನ್ವೆಸ್ಟಿಂಗ್ ಅಲ್ಲಿ ಇನ್ವೆಸ್ಟರ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಶೇರ್ ನ ಕಡಿಮೆಗೆ ತಗೊಂಡು ಅದನ್ನ ಕೆಲವು ವರ್ಷದ ನಂತರ ಮಾರ್ತಾನೆ. ಅದುವೇ ಯಾವಾಗ ಅದರ ಪ್ರೈಸ್ ಹೆಚ್ಚಾಗುತ್ತೋ ಆಗ. ಈಗ ನಿಮ್ಗೆ ಇದಂತೂ ಅರ್ಥ ಆಗಿದೆ ಒಬ್ಬ ಟ್ರೇಡರ್ ಹೇಗ್ ಕೆಲಸ ಮಾಡ್ತಾನೆ ಮತ್ತೆ ಇನ್ವೆಸ್ಟರ್ ಹೇಗ್ ಕೆಲಸ ಮಾಡ್ತಾನೆ ಅಂತ. ಓಕೆ, ಈಗ ಇವರ ಮೇಲೆ ಇನ್ನೂ ಡೀಟೇಲ್ ಆಗಿ ಹೋಗಲ್ಲ, ಇಲ್ಲಾಂದ್ರೆ ವಿಡಿಯೋ ಇನ್ನೂ ದೊಡ್ಡದಾಗುತ್ತೆ. ಈಗ ನೇರ ಡೈರೆಕ್ಟ್ ಆಗಿ ಇವರ ಡಿಫರೆನ್ಸ್ ಮೇಲಿರೋ ವಿಷಯದ ಬಗ್ಗೆ ಮಾತಾಡೋಣ. ಎಲ್ಲಕ್ಕಿಂತ ಮೊದಲ ಡಿಫರೆನ್ಸ್ ಅಂತೂ ಟೈಮ್ ಬಗ್ಗೆನೇ ಇದೆ. ಟ್ರೇಡಿಂಗ್ ಕಡಿಮೆ ಸಮಯದ ಪ್ರೋಸೆಸ್ ಇದೆ, ಮತ್ತೆ ಇನ್ವೆಸ್ಟಿಂಗ್ ಜಾಸ್ತಿ ಸಮಯ ಲಾಂಗ್ ಟರ್ಮ್ ನ ಪ್ರೋಸೆಸ್ ಇದೆ. ಇದನ್ನ ಬಿಟ್ಟು ರಿಸ್ಕ್ ಪ್ರಕಾರ ನೋಡಿದ್ರೆ ಟ್ರೇಡಿಂಗ್ ಅಲ್ಲಿ ತುಂಬಾ ಜಾಸ್ತಿ ರಿಸ್ಕ್ ಇರುತ್ತೆ, ಮತ್ತೆ ಅಲ್ಲೇ ಇನ್ವೆಸ್ಟಿಂಗ್ ಅಲ್ಲಿ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಈಗ ಆ ರೀತಿ ಏನಿಲ್ಲ, ಇನ್ವೆಸ್ಟಿಂಗ್ ಅಲ್ಲಿ ಸ್ವಲ್ಪನೂ ರಿಸ್ಕ್ ಇಲ್ಲ ಅಂತ. ಬಹುಶಃ ಈ ರೀತಿನೂ ಹೋಗ್ಬೋದು, ಶಾರ್ಟ್ ಟರ್ಮ್ ಅಲ್ಲಿ ಶೇರ್ ಪ್ರೈಸ್ ಬಿದ್ದು ಹೋಗ್ಬೋದು, ಆದ್ರೆ ಏನಾದ್ರೂ ಒಳ್ಳೆ ಕಂಪನಿ ನೀವು ಸೆಲೆಕ್ಟ್ ಮಾಡಿದ್ರೆ ಆಗ ಲಾಂಗ್ ಟರ್ಮ್ ಅಲ್ಲಿ ಆ ಕಂಪನಿ ಶೇರ್ ಪ್ರೈಸ್ ಖಂಡಿತ ಹೆಚ್ಚಾಗುತ್ತೆ. ಮತ್ತೆ ಇದೇ ಕಾರಣದಿಂದ ಇನ್ವೆಸ್ಟಿಂಗ್ ಅಲ್ಲಿ ರಿಸ್ಕ್ ತುಂಬಾ ಕಡಿಮೆ ಆಗೋಗುತ್ತೆ. ಅಲ್ಲೇ ಟ್ರೇಡಿಂಗ್ ರಿಸ್ಕ್ ಯಾಕಿರುತ್ತೆ ಅಂದ್ರೆ ಇದೊಂಥರದ ಗ್ಯಾಂಬಲ್, ಜೂಜಿದ ಹಾಗೆ. ಅನ್ಕೊಳ್ಳಿ, ಇಬ್ರು ಸ್ನೇಹಿತರಿದ್ದಾರೆ, ಅವರು ಇಬ್ರು ಹೆಡ್ ಮತ್ತೆ ಟೇಲ್ ಆಡುವ ಗೇಮ್ ಡಿಸೈಡ್ ಮಾಡ್ತಾರೆ, ಮತ್ತೆ ಹೇಳ್ತಾರೆ ಹೆಡ್ ಬಂದ್ರೆ ನೀನ್ ಗೆದ್ದೆ ಮತ್ತೆ ಟೇಲ್ ಬಂದ್ರೆ ನಾನ್ ಗೆದ್ದೆ. ನೋಡಿ, ಇದು ಒಂದ್ ತರಹದ ಗ್ಯಾಂಬಲ್ ಇದೆ. ಮತ್ತೆ ಶೇರ್ ಮಾರ್ಕೆಟ್ ಅಲ್ಲೂ ಇದೇ ತರ ನಡೆಯುತ್ತೆ. ಬರೀ ವ್ಯತ್ಯಾಸ ಏನಂದ್ರೆ ಅಲ್ಲಿ ಇಬ್ಬರು ಜಾಗದಲ್ಲಿ ತುಂಬಾ ಜಾಸ್ತಿ ಜನ ಬರ್ತಾರೆ, ಮತ್ತೆ ಅವರು ಹೆಡ್ ಟೇಲ್ ಜಾಗದಲ್ಲಿ ಶೇರ್ ಪ್ರೈಸ್ ಹಾರೋದು ಅಥವಾ ಇಳಿಯೋದ್ರ ಮೇಲೆ ಬೆಟ್ ಹಾಕ್ತಾರೆ. ಅಂದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ, ಮತ್ತೆ ಅದರಲ್ಲಿ ಕೆಲವೇ ಜನರು ಈ ಅಂದಾಜ್ ಹಾಕ್ತಾರೆ ಶೇರ್ ಪ್ರೈಸ್ ಬೀಳುತ್ತೆ ಅಂತ, ಮತ್ತೆ ಕೆಲವು ಜನ ತಮ್ಮ ದುಡ್ಡು ಹಾಕಿ ಹೇಳ್ತಾರೆ ಶೇರ್ ಪ್ರೈಸ್ ಹೆಚ್ಚಾಗುತ್ತೆ. ಮತ್ತೆ ಈ ಜನ ತಮ್ಮ ಹಣ ಎಲ್ಲಿ ಹಾಕ್ತಾರೆ, ಈ ಜನ ತಮ್ಮ ಹಣ ಹಾಕ್ತಾರೆ ಬ್ರೋಕರ್ ಹತ್ರ, ಅಂದ್ರೆ ಗ್ರೋ ಝೀರೋದ ರೀತಿ ಬ್ರೋಕರ್ ಹತ್ರ ತಮ್ಮ ಹಣ ಹಾಕ್ತಾರೆ. ಈಗ ನೋಡಿ, ಆ ಶೇರ್ ಪ್ರೈಸ್ ಏನಾದ್ರು ಹೆಚ್ಚಾದ್ರೆ ಆಗ ಈ ಜನ ಗೆದ್ಬಿಡ್ತಾರೆ. ಏನಾದ್ರು ಈ ಜನ ಗೆದ್ಬಿಟ್ರೆ ಆಗ ಸೋತಿರೋ ಜನರ ದುಡ್ಡು ಏನಿದೆಯೋ ಅದು ಇವರ ಹತ್ರ ಹೋಗುತ್ತೆ. ಮತ್ತೆ ಆ ಗೆದ್ದಿರೋ ಹಣದಿಂದ ಸ್ವಲ್ಪ ಕಮಿಷನ್ ನ ಈ ಬ್ರೋಕರ್ಸ್ ಇಟ್ಕೋತಾರೆ. ಅಷ್ಟೇ ಅಲ್ಲ, ಈ ಗೆದ್ದಿರೋ ಭಾಗದಿಂದ ಸರ್ಕಾರ ಕೂಡ ಟ್ಯಾಕ್ಸ್ ಹೆಸರಿಂದ ತನ್ನ ಭಾಗನ ಇವರಿಂದ ತಗೊಳುತ್ತೆ. ಈಗ ಇಲ್ಲಿ ಇದನ್ನ ನೋಡಿ, ಈ ಬ್ರೋಕರ್ ಏನಿದ್ದಾರೋ, ಈ ಗೌರ್ಮೆಂಟ್ ಏನಿದೆಯೋ ಅವರಿಗೆ ಸದಾ ಕಮಿಷನ್ ಮತ್ತೆ ಟ್ಯಾಕ್ಸ್ ಸಿಗುತ್ತೆ. ಬದಲಿಗೆ ಇಲ್ಲಿ ಯಾರೇ ಗೆಲ್ಲಿ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಷ್ಟ ಯಾರ್ದಾಗುತ್ತೆ, ಬರೀ ಟ್ರೇಡರ್ಸ್. ಯಾಕೆ ಅಂದ್ರೆ ಸಿಂಪಲ್ ಮಾತೇನಂದ್ರೆ, ಏನಾದ್ರೂ ಟ್ರೇಡಿಂಗ್ ಅಲ್ಲಿ ನೀವು ನಿಮ್ಮ ಹಣ ಮಾಡಿದಿರಾ, ಪ್ರಾಫಿಟ್ ಮಾಡಿದಿರಾ ಅಂದ್ರೆ ಆಗ ಅಲ್ಲೇ ಬೇರೆ ಕಡೆ ಯಾರೋ ಒಬ್ಬ ತನ್ನ ಹಣ ಕಳ್ಕೊಂಡಿದ್ದಾನೆ, ಲಾಸ್ ಮಾಡ್ಕೊಂಡಿದ್ದಾನೆ. ಮತ್ತೆ ನಾಳೆ ಯಾವಾಗ ಅವನು ದುಡ್ಡು ಮಾಡ್ತಾನೋ ಆಗ ಬಹುಶಃ ನೀವು ನಿಮ್ಮ ಹಣ ಕಳ್ಕೋಬಹುದು. ಅದಕ್ಕೆ ಟ್ರೇಡಿಂಗ್ ರಿಸ್ಕ್ ಇರುತ್ತೆ. ಈಗ ವಾಪಸ್ ನಮ್ಮ ಡಿಫರೆನ್ಸ್ ಕಡೆ ಬರೋಣ. ಈಗ ನೋಡಿ, ಮತ್ತೊಂದು ವಿಷಯದ ಮೇಲೆ ಗಮನ ಕೊಡಬೇಕಾಗಿರೋದು ಅದೇ ಇನ್ಫಾರ್ಮೇಶನ್ ಮೇಲೆ.
ಹೆಚ್ಚು ಪಾಲು ಜನ ಟ್ರೇಡಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರೈಸ್ ಹೆಚ್ಚಾಗುತ್ತೋ ಅಥವಾ ಇಳಿಯುತ್ತೋ ಇದನ್ನ ಪತ್ತೆ ಹಚ್ಚೋದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ. ಮತ್ತೆ ಅಲ್ಲೇ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಇನ್ವೆಸ್ಟರ್ ಇದನ್ನ ಪತ್ತೆ ಹಚ್ಚೋದಕ್ಕೆ ಕಂಪನಿ ಶೇರ್ ಪ್ರೈಸ್ ಫ್ಯೂಚರ್ ಅಲ್ಲಿ ಬೆಳೆಯುತ್ತೋ ಅಥವಾ ಬೆಳೆಯಲ್ವೋ, ಕಂಪನಿ ಫ್ಯೂಚರ್ ಅಲ್ಲಿ ಗ್ರೋ ಮಾಡುತ್ತೋ ಮಾಡಲ್ವೋ ಇದನ್ನ ಪತ್ತೆ ಹಚ್ಚೋದಕ್ಕೆ ಅವರು ಬಳಸ್ತಾರೆ ಫಂಡಮೆಂಟಲ್ ಅನಾಲಿಸಿಸ್ ನ. ಮತ್ತೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಬೇಸಿಕ್ ಇಂದಾನು ಕಲಿಬಹುದು. ಈಗ ನೋಡಿ ಇಲ್ಲಿ ಮತ್ತೊಂದು ವಿಷಯ ಇದೆ, ಸ್ಟ್ರೆಸ್. ಯಾವ ಟ್ರೇಡಿಂಗ್ ಮಾಡೋ ವ್ಯಕ್ತಿ ಇದ್ದಾನೋ ಅವನು ಸದಾ ಸ್ಟ್ರೆಸ್ ಅಲ್ಲೇ ಇರ್ತಾನೆ. ಏನಾದ್ರೂ ಅವನಿಗೆ ಪ್ರಾಫಿಟ್ ಆದ್ರೆ ಆಗಂತೂ ಅವನು ಇಡೀ ದಿನ ಖುಷಿಲೇ ಇರ್ತಾನೆ. ಆದ್ರೆ ಏನಾದ್ರೂ ಅವನಿಗೆ ಲಾಸ್ ಆದ್ರೆ ಆಗ ಅವನ ಮೈಂಡ್ ಅಲ್ಲಿ ಇಡೀ ದಿನ ಅದೇ ಮಾತು ತಿರುಗ್ತಿರುತ್ತೆ. ಟ್ರೇಡಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರತಿ ಕ್ಷಣ ಅವನಿಗೆ ಟೆನ್ಷನ್ ಇರುತ್ತೆ. ಏನಾದ್ರೂ ಶೇರ್ ಪ್ರೈಸ್ ಬಿದ್ದೋದ್ರೆ ಆಗ ಅವನು ಉಸಿರು ಕಟ್ತಿರುತ್ತೆ. ಮತ್ತೆ ಯಾವಾಗ ಶೇರ್ ಪ್ರೈಸ್ ಹೆಚ್ಚಾಗ್ತಿರುತ್ತೋ ಆಗ ಅವನು ಒಳಗಿಂದ ಖುಷಿಲಿ ಕುಣಿತಿರ್ತಾನೆ. ಇದನ್ನ ಹೇಳೋ ಅರ್ಥ ಏನಂದ್ರೆ ಟ್ರೇಡಿಂಗ್ ಅಲ್ಲಿ ತುಂಬಾ ಜಾಸ್ತಿ ಸ್ಟ್ರೆಸ್ ಇರುತ್ತೆ. ಅಲ್ಲೇ ಬೇರೆ ಕಡೆ ಇನ್ವೆಸ್ಟಿಂಗ್ ಅಲ್ಲಿ ಸ್ಟ್ರೆಸ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಇದೊಂದು ಲಾಂಗ್ ಟರ್ಮ್ ಪ್ರೋಸೆಸ್ ಇದೆ. ಈ ರೀತಿನೂ ಆಗ್ಬೋದು. ಕೆಲವು ಸಮಯದ ತನಕ ನಿಮ್ಮ ಶೇರ್ ಪ್ರೈಸ್ ಬಿದ್ದಿರಬಹುದು. ಆದ್ರೆ ಏನಾದ್ರೂ ನೀವು ಒಳ್ಳೆ ಕಂಪನಿ ಸೆಲೆಕ್ಟ್ ಮಾಡಿದ್ರೆ ಆಗ ಕೆಲವು ತಿಂಗಳ ನಂತರ, ಒಂದು ವರ್ಷದ ನಂತರ, ಅದರ ಮುಂದಿನ ವರ್ಷದಲ್ಲಿ ಶೇರ್ ಪ್ರೈಸ್ ಖಂಡಿತ ಹೆಚ್ಚಾಗುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಈಗ ನೋಡಿ, ಟ್ರೇಡಿಂಗ್ ವ್ಯಕ್ತಿ ಪ್ರತಿ ಸಮಯ ಶೇರ್ ಬಗ್ಗೆ ನೋಡ್ತಾನೆ ಇರ್ತಾನೆ. ಆದ್ರೆ ಇನ್ವೆಸ್ಟಿಂಗ್ ವ್ಯಕ್ತಿ ಆರಾಮಾಗಿ ಒಂದ್ಸರಿ ಇನ್ವೆಸ್ಟ್ ಮಾಡ್ತಾನೆ. ಮತ್ತೆ ಆಮೇಲೆ ಕೆಲವು ದಿನ ಆದ್ಮೇಲೆ ತನ್ನ ಇನ್ವೆಸ್ಟಿಂಗ್ ಮೇಲೆ ಕಣ್ಣು ಹಾಕ್ತಾನೆ. ಓಹ್, ನನ್ನ ಶೇರ್ ಪ್ರೈಸ್ ಇಷ್ಟು ಬೆಳ್ತಿದೆ, ವಾಹ್ ಇಷ್ಟು ಬಿದ್ದಿದೆ, ಮತ್ತೆ ಆಮೇಲೆ ಮತ್ತೆ ಕ್ಲೋಸ್ ಮಾಡ್ತಾನೆ. ಯಾಕಂದ್ರೆ ಅವನು ಅದನ್ನ ಮಾರಲ್ಲ, ಅವನು ಲಾಂಗ್ ಟರ್ಮ್ ಗಾಗಿ ಇನ್ವೆಸ್ಟ್ ಮಾಡಿದ್ದಾನೆ. ಮತ್ತೆ ಆಮೇಲೆ ಅವನು ಮಧ್ಯ ಯಾವಾಗಾದ್ರೂ ನೋಡ್ತಾನೆ, ಓಹೋ ಇವತ್ತಂತೂ ನನ್ನ ಶೇರ್ ಪ್ರೈಸ್ ಇಷ್ಟು ಹೆಚ್ಚಾಗಿದೆ. ಅವನು ಕಡಿಮೆ ನೋಡ್ತಾನೆ, ಮತ್ತೆ ಅವನಿಗೆ ಕಡಿಮೆ ಟೆನ್ಷನ್ ಆಗುತ್ತೆ. ಆದ್ರೆ ಟ್ರೇಡರ್ಗೆ ಪ್ರತಿ ಕ್ಷಣ ಟೆನ್ಷನ್ ಇರುತ್ತೆ. ಪ್ರಾಫಿಟ್ ಆದ್ಮೇಲೂ ಮತ್ತೆ ಲಾಸ್ ಆದ್ಮೇಲಂತೂ ಖಂಡಿತ ಇರುತ್ತೆ. ಓಕೆ, ಮತ್ತೆ ನಿಮ್ಮೆಲ್ಲರ ಮೇನ್ ಅಂಡ್ ಫೇವರೇಟ್ ಪ್ರಶ್ನೆ, ಟ್ರೇಡಿಂಗ್ ಅಲ್ಲಿ ಜಾಸ್ತಿ ದುಡ್ಡಿದ್ಯಾ ಅಥವಾ ಇನ್ವೆಸ್ಟಿಂಗ್ ಅಲ್ಲಿ? ಈಗ ನೋಡಿ, ಪ್ರಶ್ನೆ ಉತ್ತರ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ನೀವು ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಜಾಸ್ತಿ ಹಣ ಸಂಪಾದಿಸಬಹುದು. ಆದ್ರೆ ಇನ್ವೆಸ್ಟಿಂಗ್ ಅಲ್ಲಿ ನೀವು ಸಮಯ ಕಳೆದ ಹಾಗೆ ಎಷ್ಟು ಹೆಚ್ಚು ಪ್ರಾಫಿಟ್ ಸಂಪಾದಿಸಬಹುದು ಅಂದ್ರೆ ಯಾರು ಅಷ್ಟನ್ನ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಿಂಪಲ್, ಇನ್ವೆಸ್ಟಿಂಗ್ ಅಲ್ಲಿ ಕಾಂಪೌಂಡಿಂಗ್ ತನ್ನ ಪರಿಣಾಮ ತೋರಿಸುತ್ತೆ. ಮತ್ತೆ ಹಣ ಬೆಳೀತಾ ಬೆಳೀತಾ ತುಂಬಾ ಜಾಸ್ತಿ ಬೆಳೆಯುತ್ತೆ. ಅಲ್ಲೇ ಏನಾದ್ರೂ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ರೆ ಟ್ರೇಡಿಂಗ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನೀವು ಟ್ರೇಡಿಂಗ್ ನ ಕಡಿಮೆ ದುಡ್ಡಿಂದಾನು ಮಾಡಬಹುದು. ಅಂದ್ರೆ ಕಡಿಮೆ ಹಣನ ಹಾಕಿ ಪ್ರಾಫಿಟ್ ಜನರೇಟ್ ಮಾಡಬಹುದು. ಆದ್ರೆ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡಿದ್ರೆ ನೀವು 1000-2000 ಹಾಕಿ ತುಂಬಾ ಜಾಸ್ತಿ ಹಣ ಸಂಪಾದಿಸೋದಕ್ಕಾಗಲ್ಲ. ನೀವು ಟ್ರೇಡಿಂಗ್ ಅಲ್ಲಿ 1000-2000 ಹಾಕಿ 5,000 ಲಾಭ ಮಾಡಬಹುದು. ಆದ್ರೆ ಇಲ್ಲಿ ಮೊದಲೇ ಹೇಳ್ದ ಹಾಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಟ್ರೇಡಿಂಗ್ ಅಲ್ಲಿ ನೀವು ನಿಮ್ಮ 1000-2000 ಕಳ್ಕೊಳ್ಳೋ ಚಾನ್ಸ್ ಇದೆ. ಆದ್ರೆ ಇನ್ವೆಸ್ಟಿಂಗ್ ಅಲ್ಲಿ ನಿಮ್ಮ 1000-2000 ಆಗ ಕಡಿಮೆ ಆಗುತ್ತೆ. ಲೈಕ್ ನೀವು ತುಂಬಾನೇ ಕೆಟ್ಟ ಕಂಪನಿ ಸೆಲೆಕ್ಟ್ ಮಾಡಿದಿರಾ, ಆಗ ಬಹುಶಃ ನಿಮ್ಮ ಹಣ ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ರೆ ಎಲ್ಲ ಯಾವತ್ತೂ ಮುಗ್ದು ಹೋಗೋದಿಲ್ಲ. ಏನಾದ್ರೂ ಶೇರ್ ತುಂಬಾ ಬೀಳ್ತಿದ್ರೆ ಆಗ ನೀವು ಅದನ್ನ ಮಾರ್ಬೋದು. ಅಂದ್ರೆ ಟ್ರೇಡಿಂಗ್ ತುಂಬಾ ರಿಸ್ಕಿ ಇದೆ. ಆದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಕಡಿಮೆ ಹಣದಿಂದಾನು ಜಾಸ್ತಿ ಹಣ ದುಡಿಬಹುದು. ಈಗ ಅದರ ಎಕ್ಸ್ಪೆನ್ಸ್ ಗಳ ಬಗ್ಗೆ ಮಾತಾಡಿದ್ರೆ ಏನಾದ್ರೂ ನೀವು ಟ್ರೇಡಿಂಗ್ ಮಾಡ್ತಿದ್ರೆ ಆಗ ನೀವು ಚಾರ್ಜಸ್ ಜಾಸ್ತಿ ಕೊಡಬೇಕಾಗುತ್ತೆ. ಆದ್ರೆ ನೀವು ಇನ್ವೆಸ್ಟಿಂಗ್ ಮಾಡ್ತಿದ್ರೆ, ನೀವು ಡೆಲಿವರಿಲಿ ಶೇರ್ಸ್ ಖರೀದಿ ಮಾಡ್ತಿದ್ರೆ ಆಗ ನೀವು ಬ್ರೋಕರೇಜ್ ಕಡಿಮೆ ಕೊಡಬೇಕಾಗುತ್ತೆ. ಅಂದ್ರೆ ಕಡಿಮೆ ಚಾರ್ಜಸ್ ಕೊಡಬೇಕಾಗುತ್ತೆ. ಯಾವ ತರ ನಿಮಗೆ ಮೇಲಿರೋ ಎಕ್ಸಾಂಪಲ್ ಅಲ್ಲಿ ಹೇಳಿದ್ನೋ, ಜನ ಟ್ರೇಡಿಂಗ್ ಅಲ್ಲಿ ತುಂಬಾ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅದಕ್ಕೆ ಅದರ ಮೇಲೆ ಚಾರ್ಜಸ್ ಬಿದ್ದು ತುಂಬಾ ಜಾಸ್ತಿ ಚಾರ್ಜಸ್ ಆಗೋಗುತ್ತೆ. ಆದ್ರೆ ಇನ್ವೆಸ್ಟಿಂಗ್ ಅಲ್ಲಿ ಜನ ಒಂದ್ಸರಿ ಶೇರ್ ಖರೀದಿ ಮಾಡಿದ್ರೆ ಆಗ ಅದನ್ನ ಅವರು ತುಂಬಾ ವರ್ಷ ಆದ್ಮೇಲೆ ಮಾರ್ತಾರೆ. ಅದಕ್ಕೆ ಅದರ ಮೇಲೆ ಚಾರ್ಜಸ್ ತುಂಬಾ ಕಡಿಮೆ ಬೀಳುತ್ತೆ. ಈಗ ಲರ್ನಿಂಗ್ ಬಗ್ಗೆ ಮಾತಾಡಿದ್ರೆ, ಅದನ್ನ ಕಲಿಯೋದ್ರ ಬಗ್ಗೆ ಮಾತಾಡಿದ್ರೆ ನೀವು ಟ್ರೇಡಿಂಗ್ ಬೇಗ ಕಲಿಬಹುದು ಅಥವಾ ಇನ್ವೆಸ್ಟಿಂಗ್ ಬೇಗ ಕಲಿಬಹುದು ಅಂತ. ನೋಡಿ, ಇವೆರಡು ವಿಷಯ ಮಾತ್ರ ತುಂಬಾ ಕಾಂಪ್ಲೆಕ್ಸ್ ಇದೆ. ಆದ್ರೆ ಕಲಿಯೋ ದೃಷ್ಟಿಯಲ್ಲಿ ನೋಡಿದ್ರೆ ಇನ್ವೆಸ್ಟಿಂಗ್ ಕಲಿಯೋದು ತುಂಬಾ ಸುಲಭ ಇದೆ ಆಸ್ ಕಂಪೇರ್ ಟು ಟ್ರೇಡಿಂಗ್. ಯಾಕಂದ್ರೆ ಟ್ರೇಡಿಂಗ್ ತುಂಬಾ ರಿಸ್ಕಿ ಇದೆ. ಟ್ರೇಡಿಂಗ್ ಅಲ್ಲಿ ಯಾವ ಪ್ರೊಫೆಷನಲ್ ಜನ ಇರ್ತಾರೋ ಕೇವಲ ಅವರೇ ಹೆಚ್ಚು ಪಾಲು ಹಣ ಮಾಡೋದಕ್ಕೆ ಆಗೋದು. ಮತ್ತೆ ಯಾವ ಹೊಸ ಜನ ಇರ್ತಾರೋ ಅವರಲ್ಲಿ 90% ಜನ ತಮ್ಮ 90% ಹಣನ 90 ದಿನದಲ್ಲಿ ಸೋತ್ ಹೋಗ್ಬಿಡ್ತಾರೆ. ಈಗ ಬ್ರೋಕರೇಜ್ ಚಾರ್ಜಸ್ ಬಗ್ಗೆ ಮಾತಾಡಿದ್ರೆ ಅದು ಟ್ರೇಡಿಂಗ್ ಇರಲಿ ಅಥವಾ ಇನ್ವೆಸ್ಟಿಂಗ್ ಇರಲಿ, ಇವೆರಡರಲ್ಲೂ ಯಾವ ಬ್ರೋಕರೇಜ್ ಚಾರ್ಜಸ್ ಇರುತ್ತೋ ಅದರಲ್ಲಿ ಪ್ರತಿಯೊಬ್ಬ ಬ್ರೋಕರ್ ಬೇರೆ ಬೇರೆ ಚಾರ್ಜ್ ಮಾಡ್ತಾನೆ. ಏನಾದ್ರೂ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಬ್ರೋಕರೇಜ್ 0.03% ಇಂದ ಹಿಡಿದು ಮ್ಯಾಕ್ಸಿಮಮ್ 20 ರೂಪೀಸ್ ಪರ್ ಟ್ರಾನ್ಸಾಕ್ಷನ್ ಇರುತ್ತೆ ಹೆಚ್ಚು ಪಾಲು ಬ್ರೋಕರ್ಸ್. ಇದಾಗಿತ್ತು ಕೆಲವು ಬ್ರೋಕಿಂಗ್ ಚಾರ್ಜಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಅದನ್ನ ಬ್ರೋಕರ್ಸ್ ಚಾರ್ಜ್ ಮಾಡೋದು. ಆದ್ರೆ ಇದನ್ನ ಬಿಟ್ಟು ಗೌರ್ಮೆಂಟ್ ಕೂಡ ನಮ್ಮ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಮಾಡುತ್ತೆ. ಮತ್ತೆ ಕೇವಲ ಟ್ರೇಡಿಂಗ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರೆ ಆಗ ಟ್ರೇಡಿಂಗ್ ಅಲ್ಲಿ ಯಾವ ಪ್ರಾಫಿಟ್ ಆಗುತ್ತೋ ಅದರ ಮೇಲೆ ಆಲ್ಮೋಸ್ಟ್ 28% ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಅಲ್ಲೇ ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರೆ, ಅಂದ್ರೆ ನಮ್ಗೆ ಏನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪಿಟಲ್ ಗೇನ್ ಆದ್ರೆ ಆಗ ಅದರ ಮೇಲೆ ನಾವು 20% ಟ್ಯಾಕ್ಸ್ ಕೊಡಬೇಕಾಗುತ್ತೆ. ನಿಮ್ಮಲ್ಲಿ ತುಂಬಾ ಜನಗಳ ಮೈಂಡ್ ಅಲ್ಲಿ ಡೌಟ್ ಇರುತ್ತೆ, ಈ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಕಡಿಮೆಯಲ್ಲಿ ನಾವು ಎಷ್ಟು ರೂಪಾಯಿಂದ ಶುರು ಮಾಡಬಹುದು ಅಂತ. ನೋಡಿ, ಮಿನಿಮಮ್ ನೀವು 100 ರೂಪಾಯಿಂದನೂ
ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ನ ಎರಡು ಶುರು ಮಾಡಬಹುದು. ಟ್ರೇಡಿಂಗ್ ಅಲ್ಲಿ ನೀವು ನಿಮ್ಮ ಹಣನ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಹಾಕಬಹುದು. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಹಾಕಬಹುದು. ಇನ್ವೆಸ್ಟಿಂಗ್ ಅಲ್ಲಿ ನೀವು ಡೈರೆಕ್ಟ್ ಕಂಪನಿ ಶೇರ್ಸ್ ಅಲ್ಲಿ ಹಣ ಹಾಕಬಹುದು ಅಥವಾ ಮ್ಯೂಚುವಲ್ ಫಂಡ್ ಮುಖಾಂತರ ಡೈರೆಕ್ಟ್ಲಿ ಇನ್ವೆಸ್ಟ್ ಮಾಡಬಹುದು. ಈಗ ಅಲ್ಲಿ ನೀವು ಮತ್ತೊಂದು ವಿಷಯದ ಮೇಲೆ ಗಮನ ಕೊಡಬೇಕು. ಏನಾದ್ರೂ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಆಗ ಇದಕ್ಕೆ ನಿಮ್ಮ ಹತ್ರ ಇನ್ಕಮ್ ಸ್ಟೇಟ್ಮೆಂಟ್ ಇರೋದು ಮುಖ್ಯ ಆಗುತ್ತೆ. ಬದಲಿಗೆ ಇನ್ವೆಸ್ಟಿಂಗ್ ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ನ ಯಾವುದೇ ಅವಶ್ಯಕತೆ ಬೀಳಲ್ಲ. ನೀವು ಬರೀ ನಿಮ್ಮ ಡಿಮೆಟ್ ಅಕೌಂಟ್ ತೆಗೆದು ಇನ್ವೆಸ್ಟ್ ಮಾಡೋದು ಶುರು ಮಾಡಬಹುದು. ನಿಮಗೆ ಕೆಲವು ಒಳ್ಳೆ ಆಪ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಅದರಿಂದ ನೀವು ನಿಮ್ಮ ಡಿಮೆಟ್ ಅಕೌಂಟ್ ಜರ್ನಿ ಶುರು ಮಾಡಿ ಇನ್ವೆಸ್ಟಿಂಗ್ ಮಾಡಬಹುದು. ಓಕೆ, ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಮಾತನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮೇನ್ ಪ್ರಶ್ನೆಯ ಉತ್ತರ ತಿಳಿಯೋಣ. ಕೊನೆಗೂ ಎಲ್ಲ ತಿಳಿದ ಮೇಲೆ ನೀವು ಏನ್ ಮಾಡಬೇಕು? ನೀವು ಟ್ರೇಡಿಂಗ್ ಮಾಡ್ಬೇಕಾ ಅಥವಾ ಇನ್ವೆಸ್ಟಿಂಗ್ ಮಾಡ್ಬೇಕಾ? ಓಕೆ, ಈಗ ನಿಮ್ಗೆ ಸೀದಾ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀನಿ. ಏನಾದ್ರೂ ನೀವು ಈಗಷ್ಟೇ ಹೊಸಬರಿದ್ದು ಶೇರ್ ಮಾರ್ಕೆಟ್ ಬಗ್ಗೆ ಕಲಿತಿದ್ರೆ ಆಗಂತೂ ನೋಡಿ, ನೀವು ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟ್ ಕಡೆ ಹೋಗ್ಬೇಡಿ. ಯಾವತ್ತಾದ್ರೂ ನೀವು ಈ ರೀತಿ ಯೋಚಿಸ್ತೀರಾ? ನೀವು 1000-2000 ಹಾಕಿ ಅದರಿಂದ 5000 ಮಾಡ್ಕೋತೀರಾ, ಮತ್ತೆ ಅದೇ 5000ನ ಆಮೇಲೆ 1 ಲಕ್ಷ ಮಾಡ್ತೀರಾ, ಮತ್ತೆ ಅದೇ 1 ಲಕ್ಷನ 1 ಕೋಟಿ ಮಾಡಿ ಆಮೇಲೆ ತುಂಬಾ ಹಣ ಸಂಪಾದಿಸ್ತೀರಾ. ಈ ರೀತಿ ಆಗಲ್ಲ. ಏನಾದ್ರೂ ನೀವು ಈಗ ಹೊಸದಾಗಿ ಶೇರ್ ಮಾರ್ಕೆಟ್ಗೆ ಬಂದಿದ್ರೆ ಮೊದಲ ಸರಿ ನೀವು ಹಾಗೋ ಹೀಗೋ ಮಾಡಿ ಅದರಿಂದ ಹಣ ಮಾಡಿರ್ಬೋದು. ಆದ್ರೆ ಆಮೇಲೆ ನೀವು ನಿಮ್ಮ ಹಣನ ಖಂಡಿತ ಕಳ್ಕೋತೀರಾ, ಮತ್ತೆ ಅಲ್ಲೇ ನೀವು ಡಿಮೋಟಿವೇಟ್ ಆಗೋಗ್ತೀರಾ. ಅದಕ್ಕೆ ಮೊದಲು ಶೇರ್ ಮಾರ್ಕೆಟ್ ಬೇಸಿಕ್ಸ್ ನ ಕಲಿರಿ. ಇನ್ವೆಸ್ಟಿಂಗ್ ಮುಖಾಂತರ ನೀವು ಡೆಲಿವರಿಲಿ ಶೇರ್ಸ್ ಖರೀದಿ ಮಾಡಿ ಅದರ ಮೊಮೆಂಟ್ ಟ್ರ್ಯಾಕ್ ಮಾಡಿ. ಯಾವಾಗ ನಿಮಗೆ ಮೆಲ್ಲಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೋ ಆಗ ಮುಂದೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಶೇರ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಆಗ ನೀವು ಮೆಲ್ಲಗೆ ಟ್ರೇಡಿಂಗ್ ಅಲ್ಲಿ ಹೆಜ್ಜೆ ಇಡಬಹುದು. ಅಂದ್ರೆ ಒಂದೇ ಸಾರಿ ಟ್ರೇಡಿಂಗ್ ಮಾಡೋದು ಶುರು ಮಾಡ್ಬಿಡಿ. ಇಲ್ಲಿ ನೀವು ಇದನ್ನ ಗಮನದಲ್ಲಿಡಿ. ಯಾವಾಗ ನೀವು ಟ್ರೇಡಿಂಗ್ ಕಲಿತಿದ್ರೋ ಆಗ ಜಾಸ್ತಿ ಹಣ ಟ್ರೇಡಿಂಗ್ ಅಲ್ಲಿ ಹಾಕ್ಬೇಡಿ. ನೀವು ಅದನ್ನ ಕಡಿಮೆ ಹಣದಿಂದ ಶುರು ಮಾಡ್ಬೇಕು. ಮತ್ತೆ ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಚ್ಚುತ್ತೋ ಆಗ ಅದರ ಪ್ರಕಾರ ನೀವು ನಿಮ್ಮ ಹಣನ ಹೆಚ್ಚಿಸಬಹುದು. ಇಲ್ಲಿ ನೀವು ಮತ್ತೊಂದು ವಿಷಯದ ಮೇಲೆ ಗಮನ ಕೊಡಬೇಕು. ಶುರುಳಿ ನೀವು ಯಾವಾಗ ಟ್ರೇಡಿಂಗ್ ಕಲಿತಿರ್ತೀರೋ ಆಗ ಈ ರೀತಿ ಬ್ರೋಕರ್ ಆಪ್ ಸೆಲೆಕ್ಟ್ ಮಾಡಿ ಯಾವುದರ ಯೂಸರ್ ಇಂಟರ್ಫೇಸ್ ಸುಲಭ ಇರುತ್ತೋ, ಮತ್ತೆ ಇಲ್ಲಿ ಅಕೌಂಟ್ ಮೇಂಟೈನಿಂಗ್ ಚಾರ್ಜಸ್ ಅಥವಾ ಪ್ಲಾಟ್ಫಾರ್ಮ್ ಚಾರ್ಜಸ್ ಬೀಳ್ದೇ ಇರೋದು, ಮತ್ತೆ ಅವರ ಆಪ್ ನ ಯೂಸರ್ ಇಂಟರ್ಫೇಸ್ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ನೀವು ಯಾವಾಗ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಮಾಡ್ತಿರೋ ಆಗ ನಿಮ್ಮ ಸೈಟ್ ಕ್ರಾಶ್ ಆಗದೆ ನಿಮ್ಮ ಹಣ ಅಂತೂ ತಗ್ಲಾಕೋಬಾರದು. ನೀವು ಈ ಜರ್ನಿಯ ಶುರು ಏಂಜಲ್ ಒನ್ ರೀತಿ ಬ್ರೋಕರ್ ಮುಖಾಂತರ ಟ್ರೇಡಿಂಗ್ ಮಾಡೋದು ಶುರು ಮಾಡಬಹುದು. ಅಂಡ್ ಇದು ಯಾವುದೇ ಸ್ಪಾನ್ಸರ್ಡ್ ಅಲ್ಲ. ಮತ್ತೆ ನಿಮ್ಮ ಹತ್ರ ಯಾವಾಗ ಸ್ವಲ್ಪ ಹಣ ಬರುತ್ತೋ ಆಗ ಝೀರೋದಾ, ಏಂಜಲ್ ಒನ್, ಅಪ್ ಸ್ಟಾಕ್ಸ್ ಯಾವುದಲ್ಲಾದ್ರೂ ಡಿಮೆಟ್ ಅಕೌಂಟ್ ತೆಗೆದು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬಹುದು. ಮತ್ತೆ ನಿಮಗೆ ಇಲ್ಲಿ ಸಲಹೆ ಏನಂದ್ರೆ ನೀವು ಟ್ರೇಡಿಂಗ್ ನ ಆಗಲೇ ಮಾಡಿ ಯಾವಾಗ ಸ್ವತಃ ನೀವೇ ದುಡಿಯೋಗ ಆಗ್ತಿರೋ, ಯಾವಾಗ ನಿಮ್ಮ ಹಣನ ಕಳ್ಕೊಳ್ಳೋ ರಿಸ್ಕ್ ನಿಮ್ಮಲ್ಲಿ ಇರುತ್ತೋ. ಯಾಕಂದ್ರೆ ನೋಡಿ, ತುಂಬಾ ರೀತಿ ಜನ ಇದ್ದಾರೆ ಅವರು ತಮ್ಮ ಹಣನ ಕಳ್ಕೊಂಡಿರೋದು. ಆದ್ರೆ ನೀವು ಸದಾ ಪಾಸಿಟಿವ್ ಸೈಡ್ ನ ಯೋಚನೆ ಮಾಡ್ಕೊಂಡು ನಡಿಬೇಕು. ಬದಲಿಗೆ ನೀವು ಇನ್ವೆಸ್ಟಿಂಗ್ ಮಾಡಿ ಅಥವಾ ಟ್ರೇಡಿಂಗ್ ಮಾಡಿ. ನೀವು ನಂಬಿಕೆ ಇಡಬೇಕು, ನಾನು ಪ್ರಾಫಿಟ್ ಅರ್ನ್ ಮಾಡಬಹುದು. ಮತ್ತೇನಾದ್ರೂ ನೀವು ಸ್ಯಾಲರಿಡ್ ಪರ್ಸನ್ ಇದ್ದು ನೀವು ಪ್ರತಿ ತಿಂಗಳು ಸಂಪಾದಿಸ್ತಿದ್ರೆ ನಿಮ್ಮ ಮೇನ್ ಉದ್ದೇಶ ಆಗ ಕೇವಲ ನಿಮ್ಮ ಹಣನ ಫ್ಯೂಚರ್ ಅಲ್ಲಿ ಹೆಚ್ಚಿಸೋದಷ್ಟೇ. ಮತ್ತೆ ಯಾವ ಜನ ಇನ್ವೆಸ್ಟಿಂಗ್ ಅಲ್ಲಿ ಮ್ಯೂಚುವಲ್ ಫಂಡ್ ಮತ್ತೆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದಾರೋ ಅವರು ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ಚೆನ್ನಾಗಿ ತಿಳುವಳಿಕೆ ಇದ್ರೆ ಆಗ್ಲೇ ಟ್ರೇಡಿಂಗ್ ಕಡೆ ಹೋಗಿ. ಸೊ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಕಲಿಯೋದ್ರ ಜೊತೆ ಈ 2 ಇಂಪಾರ್ಟೆಂಟ್ ಥಿಂಗ್ಸ್ ಗಳ ಬಗ್ಗೆ ಹೇಳಿದ್ದೆ. ನಮ್ಮ ವೆಲ್ತ್ ನ ಪ್ರೊಟೆಕ್ಟ್ ಮಾಡಿ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದ್ರ ಬಗ್ಗೆ. ಅದಕ್ಕಾಗಿ ನೀವೊಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು. ಮತ್ತೆ ಇದನ್ನ ನಾಳೆಗಂತ ತಳ್ತಾ ಹೋಗ್ಬೇಡಿ. ಇವತ್ತು ನಾವು ಯಾವ ಸಮಯದಲ್ಲಿ ಇದೀವಿ ಅಂದ್ರೆ ಹಾಸ್ಪಿಟಲ್ ಖರ್ಚುಗಳು 50-60 ಲಕ್ಷ ತನಕ ಹೋಗ್ಬೋದು. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬಾ ಮುಖ್ಯ. ಆದ್ರೆ ನೀವು ಎಲಿಜಿಬಲ್ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ಯೂಚರ್ ಗಾಗಿ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ. ಇದರ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅಥವಾ ನೀವು QR ಕೋಡ್ ನ ಸ್ಕ್ಯಾನ್ ಮಾಡಬಹುದು.